ಭಾರತದ ರಾಜಕೀಯದಲ್ಲಿ ಈಗ ಒಂದು ದೊಡ್ಡ ಚರ್ಚೆ ಮುನ್ನೆಲೆಗೆ ಬಂದಿದೆ. ಅದುವೇ ಪ್ರಧಾನಿ ಮೋದಿಯವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ. ಒಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಫೈರ್ ಬ್ರಾಂಡ್ ಲೀಡರ್ ಯೋಗಿ ಆದಿತ್ಯನಾಥ್ ಅವರೇ ಮೋದಿಯವರ ನಿಜವಾದ ಉತ್ತರಾಧಿಕಾರಿ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಇದೇ ಹೊತ್ತಲ್ಲಿ ಬಿಜೆಪಿ ಒಳಗಡೆ ಮತ್ತೊಂದು ಆಟ ಶುರುವಾಗಿದೆ. ಯೋಗಿಯವರ ವರ್ಚಸ್ಸನ್ನ ಕುಗ್ಗಿಸಲು ಸ್ವತಃ ಬಿಜೆಪಿ ಪಕ್ಷದ ಒಳಗಡೆಯೇ ಪ್ಲಾನ್ ಒಂದು ಸಿದ್ಧವಾಗ್ತಾ ಇದೆ. ದೆಹಲಿಯ ರಾಜಕೀಯ ವಲಯದಲ್ಲಿ ಈಗ ಸಂಚಲನವನ್ನ ಮೂಡಿಸಿರುವುದು ಎರಡು ಮುಖ್ಯ ವಿಷಯಗಳು. ಒಂದು, ಯೋಗಿ ಆದಿತ್ಯನಾಥ್ ಅವರನ್ನ ಸದ್ದಿಲ್ಲದೆ ಸೈಡ್ಲೈನ್ ಮಾಡುವುದು. ಮತ್ತೊಂದು, ಬಿಜೆಪಿಯಲ್ಲಿ ಉತ್ತರಾಧಿಕಾರಿ ಪಟ್ಟಕ್ಕಾಗಿ ನಾಯಕರ ನಡುವೆ ಶೀತಲ ಸಮರ ಶುರುವಾಗಿರೋದು. ಯೋಗಿ ಆದಿತ್ಯನಾಥ್ ಅವರ ವರ್ಚಸ್ಸು ಕಡಿಮೆ ಮಾಡಲು ನಡೆಸ್ತಾ ಇರುವ ಪ್ರಯತ್ನಗಳು ಮತ್ತು ಬಿಜೆಪಿ ಒಳಗಿನ ಈ ಹಗ್ಗ ಜಗ್ಗಾಟದ ಹಿಂದಿರುವ ಅಸಲಿ ಕಥೆಯ ಬಗ್ಗೆ, ಅಸಲಿ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ರಾಜಕೀಯದ ಇಂದಿನ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರದ ನಾಯಕತ್ವ ಅಥವಾ ಉತ್ತರಾಧಿಕಾರದ ಪ್ರಶ್ನೆಯು ಕೇವಲ ಒಂದು ರಾಜಕೀಯ ಕುತೂಹಲವಾಗಿ ಉಳಿಯದೆ ಬಿಜೆಪಿ ಪಕ್ಷದ ಆಂತರಿಕ ಸ್ಥಿರತೆಯ ನಿರ್ಣಾಯಕ ಅಂಶವಾಗಿ ಮಾರ್ಪಟ್ಟಿದೆ. 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಹೊರಬಂದ ನಂತರ ಈ ಚರ್ಚೆಯು ಹೊಸ ಆಯಾಮವನ್ನ ಪಡೆದುಕೊಂಡಿದೆ. ವಿಶೇಷವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಮೋದಿಯವರ ಉತ್ತರಾಧಿಕಾರಿ ಎಂದು ಬಿಂಬಿಸುವ ಪ್ರಯತ್ನಗಳು ತೀವ್ರಗೊಳ್ತಾ ಇದ್ದಂತೆ ಪಕ್ಷದ ಒಳಗೆ ಇವರನ್ನ ಮೂಲೆ ಗುಂಪು ಸೈಡ್ಲೈನ್ ಮಾಡಲಾಗುತ್ತಿದೆ ಎಂಬ ವದಂತಿಗಳು ಮತ್ತು ವಿಶ್ಲೇಷಣೆಗಳು ದಟ್ಟವಾಗಿವೆ. ಸ್ನೇಹಿತರೆ, 2024ರ ಚುನಾವಣೆಯು ಬಿಜೆಪಿಗೆ ಹಲವು ಪಾಠಗಳನ್ನ ಕಲಿಸಿದೆ. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಪಕ್ಷದ ಸಾಧನೆಯು ನಿರೀಕ್ಷೆಗಿಂತ ಗಣನೀಯವಾಗಿ ಕಡಿಮೆಯಾಯಿತು. 2019ರಲ್ಲಿ 62 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ 2024ರಲ್ಲಿ ಕೇವಲ 33 ಸ್ಥಾನಗಳಿಗೆ ಕುಸಿಯಿತು. ಈ ಹಿನ್ನಡೆಯು ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರ ನಾಯಕತ್ವದ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಲು ಮುಖ್ಯ ಕಾರಣವಾಯಿತು. ಸಮಾಜವಾದಿ ಪಕ್ಷದ ತಂತ್ರಗಾರಿಕೆಯು ಬಿಜೆಪಿಯ ಹಿಂದುತ್ವದ ಅಜೆಂಡಾವನ್ನ ಸಮರ್ಥವಾಗಿ ಎದುರಿಸಿತು. ಬಿಜೆಪಿಯು ಹಿಂದುಳಿದ ವರ್ಗಗಳ ಮತದಾರರಲ್ಲಿ 8% ಮತ್ತು ಪರಿಶಿಷ್ಟ ಜಾತಿಗಳ ಮತದಾರರಲ್ಲಿ 12% ಮತಗಳನ್ನು ಕಳೆದುಕೊಳ್ತು. ಈ ಕುಸಿತವು ಪಕ್ಷದ ಆಂತರಿಕ ವಲಯದಲ್ಲಿ ದೊಡ್ಡ ಪರಸ್ಪರ ಆರೋಪಗಳಿಗೆ ದಾರಿಯನ್ನ ಮಾಡಿಕೊಡ್ತು. ಈ ಫಲಿತಾಂಶದ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರು ಚುನಾವಣಾ ಸ್ಪರ್ಧಿಗಳ ಆಯ್ಕೆಯಲ್ಲಿ ತಮ್ಮ ಸಲಹೆಗಳನ್ನ ಕೇಂದ್ರ ನಾಯಕತ್ವವು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ದೂರಿದ್ರು ಎಂಬ ವರದಿಗಳು ಬಂದವು. ಮೂಲಗಳ ಪ್ರಕಾರ ಹಲವು ಹಾಲಿ ಸಂಸದರ ವಿರುದ್ಧ ಜನವಿರೋಧಿ ಅಲೆ ಇರುವುದನ್ನ ಗುರುತಿಸಿದ ಯೋಗಿ ಸುಮಾರು 30ರಿಂದ 35 ಅಭ್ಯರ್ಥಿಗಳನ್ನ ಬದಲಿಸುವಂತೆ ಸೂಚಿಸಿದ್ರು. ಆದರೆ ಇದನ್ನ ಕೇಂದ್ರದ ಹೈಕಮಾಂಡ್ ಒಪ್ಪಿರಲಿಲ್ಲ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರು ಕೇವಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಹಿಂದುಳಿದ ಪ್ರಬಲ ಐಕಾನ್ ಆಗಿ ಹೊರಹೊಮ್ಮಿದ್ದಾರೆ. ಇವರ ಈ ವರ್ಚಸ್ಸು ಮತ್ತು ಬೆಳೆಯುತ್ತಿರುವ ಜನಪ್ರಿಯತೆಯು ಪಕ್ಷದ ಕೆಲವು ಕೇಂದ್ರ ನಾಯಕರಿಗೆ ಆತಂಕ ತಂದಿದೆ ಎಂಬ ವಾದಗಳು ಕೇಳಿ ಬರ್ತಾ ಇವೆ. ಇವರನ್ನು ಸೈಡ್ಲೈನ್ ಮಾಡಲಾಗುತ್ತಿದೆ ಎಂಬುದಕ್ಕೆ ರಾಜಕೀಯ ವಿಶ್ಲೇಷಕರು ಹಲವು ಕಾರಣಗಳನ್ನು ನೀಡುತ್ತಾರೆ. ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ಎಂದು ನೀಡಿದ ಹೇಳಿಕೆಯು ಯೋಗಿ ವಿರುದ್ಧದ ಆಂತರಿಕ ಬಂಡಾಯದ ಸಂಕೇತವಾಗಿ ಕಂಡುಬಂತು. ಚುನಾವಣಾ ಸೋಲಿಗೆ ಸರ್ಕಾರದ ಆಡಳಿತ ವೈಫಲ್ಯವೇ ಕಾರಣ ಎಂಬಂತೆ ಬಿಂಬಿಸಲು ಮೌರ್ಯ ಅವರಂತಹ ನಾಯಕರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಎಂಬ ಚರ್ಚೆಗಳು ಬಿಜೆಪಿಯಲ್ಲೇ ಶುರುವಾದವು. ಅಮಿತ್ ಶಾ ಅವರ ಆಪ್ತ ಎನ್ನಲಾದ ಮೌರ್ಯ ಅವರ ಈ ನಡೆ ಯೋಗಿ ಆದಿತ್ಯನಾಥ್ ಅವರ ಅಧಿಕಾರವನ್ನ ಕುಗ್ಗಿಸಲು ಯೋಜನೆಯ ಒಂದು ಭಾಗ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಬಿಜೆಪಿ ರಾಜ್ಯ ಘಟಕಕ್ಕೆ ಹೊಸ ಅಧ್ಯಕ್ಷರನ್ನಾಗಿ ಒಬಿಸಿ ಮುಖವನ್ನ ನೇಮಿಸುವ ಮೂಲಕ ಯೋಗಿ ಅವರ ಪ್ರಭಾವವನ್ನ ಸಮತೋಲನಗೊಳಿಸಲು ಪ್ರಯತ್ನಿಸಲಾಯಿತು. 2025ರ ಡಿಸೆಂಬರ್ನಲ್ಲಿ ಪಂಕಜ್ ಚೌಧರಿ ಅವರನ್ನು ಯುಪಿ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆ. ಚೌಧರಿ ಅವರು ಕುರ್ಮಿ ಸಮುದಾಯಕ್ಕೆ ಸೇರಿದ್ದವರಾಗಿದ್ದು ಯೋಗಿ ಆದಿತ್ಯನಾಥ್ ಅವರ ಅಧಿಕಾರ ಕೇಂದ್ರವಾದ ಗೋರಖ್ಪುರದ ಸಮೀಪದ ಮಹಾರಾಜ್ ಗಂಜ್ನವರಾಗಿದ್ದಾರೆ. ಇದು ಯೋಗಿಯವರ ಸ್ವಂತ ಪ್ರದೇಶದಲ್ಲೇ ಇವರಿಗೆ ಪರ್ಯಾಯ ನಾಯಕತ್ವವನ್ನು ಸೃಷ್ಟಿಸುವ ತಂತ್ರ ಎಂದು ಭಾವಿಸಲಾಗಿದೆ. 2024ರ ಚುನಾವಣಾ ಸಮಯದಲ್ಲಿ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಯೋಗಿ ಅವರಿಗೆ ಯಾವುದೇ ಸ್ವತಂತ್ರವನ್ನು ಕೂಡ ನೀಡಲಾಗಿಲ್ಲ ಎಂಬುದು ಈಗ ಜಗಜ್ಜಾಹೀರಾಗಿದೆ. ಚುನಾವಣೆಯಲ್ಲಿ ಸೋತ ನಂತರವೂ ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆಗಳು ಮತ್ತು ಮುಂದಿನ 2027ರ ವಿಧಾನಸಭಾ ಚುನಾವಣೆಯ ಸಿದ್ಧತೆಗಳ ವಿಚಾರವಾಗಿ
ಕೇಂದ್ರದ ಹಸ್ತಕ್ಷೇಪ ಹೆಚ್ಚಾಗಿದೆ. ಪೇಪರ್ ಲೀಕ್ ಪ್ರಕರಣಗಳು, ಅಗ್ನಿಪಥ್ ಯೋಜನೆ ಮತ್ತು ಗುತ್ತಿಗೆ ನೌಕರುಗಳ ಬಗ್ಗೆ ಯೋಗಿ ಸರ್ಕಾರ ನೀಡಿದ ವರದಿಗಳನ್ನು ಕೇಂದ್ರವು ಗಂಭೀರವಾಗಿ ಪರಿಗಣಿಸದೆ ಸೋಲಿಗೆ ರಾಜ್ಯ ಸರ್ಕಾರದ ಅತಿ ವಿಶ್ವಾಸವೇ ಕಾರಣ ಎಂದು ಪರೋಕ್ಷವಾಗಿ ಯೋಗಿಯವರನ್ನ ದೂಷಿಸಿತು. ಇನ್ನು ಸ್ನೇಹಿತರೆ, ಬಿಜೆಪಿಯಲ್ಲಿ ನರೇಂದ್ರ ಮೋದಿಯವರ ನಂತರ ಪ್ರಧಾನಿ ಸ್ಥಾನಕ್ಕೆ ಯಾರು ಎಂಬ ಪ್ರಶ್ನೆ ಬಂದಾಗ 3 ಪ್ರಮುಖ ಹೆಸರುಗಳು ಮುಂಚೂಣಿಗೆ ಬರುತ್ತವೆ: ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಮತ್ತು ನಿತಿನ್ ಗಡ್ಕರಿ. ಅಮಿತ್ ಶಾ ಅವರು ಪ್ರಧಾನಿ ಮೋದಿಯವರ ಅತ್ಯಂತ ಆಪ್ತರು, ಪಕ್ಷದ ಮೇಲೆ ಬಲವಾದ ಹಿಡಿತವನ್ನ ಹೊಂದಿದ್ದಾರೆ. ಸಿವೋಟರ್ ಸಮೀಕ್ಷೆಗಳ ಪ್ರಕಾರ ಮೋದಿಯವರ ನಂತರ ಅಮಿತ್ ಶಾ ಅವರೇ ಪ್ರಧಾನಿ ಸ್ಥಾನಕ್ಕೆ ಹೆಚ್ಚು ಸೂಕ್ತ ಎಂಬ ಅಭಿಪ್ರಾಯವಿದೆ. ಆದರೆ ಇವರಿಗೆ ಯೋಗಿ ಆದಿತ್ಯನಾಥ್ ಅವರಂತೆ ತೆಳಮಟ್ಟದಲ್ಲಿ ಜನಪ್ರಿಯತೆ ಅಥವಾ ಮಾಸ್ ಅಪೀಲ್ ಕೊರತೆ ಇದೆ ಎಂದು ಕೆಲವು ವಿಶ್ಲೇಷಕರು ಅಭಿಪ್ರಾಯ ಪಡ್ತಾರೆ. ಅಮಿತ್ ಶಾ ಅವರು 75 ವರ್ಷಗಳ ನಿವೃತ್ತಿ ನಿಯಮದ ಬಗ್ಗೆ ಕೇಳಿದ ಪ್ರಶ್ನೆಗೆ ಮೋದಿಯವರು ಪೂರ್ಣಾವಧಿಯವರೆಗೆ ಮುಂದುವರಿತಾರೆ ಮತ್ತು ಪಕ್ಷದ ಸಂವಿಧಾನದಲ್ಲಿ, ಪಕ್ಷದ ನಿಯಮದಲ್ಲಿ ಅಂತಹ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಎಂದು ಇವರು ಸ್ಪಷ್ಟಪಡಿಸಿದರು. ಇದು ಮೋದಿ ಅವರು ಸುದೀರ್ಘ ಕಾಲ ಅಧಿಕಾರದಲ್ಲಿರುವಂತೆ ನೋಡಿಕೊಳ್ಳುವ ಮತ್ತು ಆ ಮೂಲಕ ಉತ್ತರಾಧಿಕಾರದ ಪ್ರಶ್ನೆಯನ್ನ ಸದ್ಯಕ್ಕೆ ಮುಂದೂಡುವ ತಂತ್ರದಂತೆ ಕಾಣುತ್ತದೆ. ಇನ್ನು ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರು ಸತತ 2ನೇ ಬಾರಿಗೆ ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ಇವರ ಕಠಿಣ ಆಡಳಿತ ಶೈಲಿ ಮತ್ತು ಹಿಂದುತ್ವದ ಬದ್ಧತೆಯು ಇವರನ್ನು RSS ವಲಯದಲ್ಲಿ ನೆಚ್ಚಿನ ನಾಯಕನನ್ನಾಗಿ ಮಾಡಿದೆ. ಇವರು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗದೆ ದಕ್ಷಿಣ ಭಾರತದ ಚುನಾವಣೆಗಳಲ್ಲೂ ಬಿಜೆಪಿಯ ಪರವಾಗಿ ಪ್ರಚಾರ ಮಾಡುವ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ. ಈ ಕಾರಣಕ್ಕಾಗಿಯೇ ಇವರಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಂಬಲ ಹೆಚ್ಚುತ್ತಿದೆ ಮತ್ತು ಇದು ದೆಹಲಿಯ ಅಧಿಕಾರ ಕೇಂದ್ರಕ್ಕೆ ಆತಂಕಕಾರಿಯಾಗಿದೆ. 2025ರ ಮಹಾಕುಂಭದ ಸಂದರ್ಭದಲ್ಲಿ ಯೋಗಿಯವರನ್ನು ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುವ ಯೋಜನೆ ಇತ್ತು ಎಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ರೂಪಿಸಿದ್ದು ಈ ಚರ್ಚೆಗೆ ಇನ್ನಷ್ಟು ಪುಷ್ಟಿ ನೀಡಿದೆ. ಇನ್ನು ನಿತಿನ್ ಗಡ್ಕರಿ, ಇವರು ಪಕ್ಷದೊಳಗೆ ಮತ್ತು ಹೊರಗೆ ಗೌರವ ಹೊಂದಿರುವ ನಾಯಕ. ಇವರ ಅಭಿವೃದ್ಧಿಪರ ಕೆಲಸಗಳು ಮತ್ತು RSS ಜೊತೆಗಿನ ನಿಕಟ ಸಂಬಂಧವು ಇವರನ್ನು ಉತ್ತರಾಧಿಕಾರದ ಪೈಪೋಟಿಯಲ್ಲಿ ಜೀವಂತವಾಗಿರಿಸಿದೆ. ತಮಗೆ ಪ್ರಧಾನಿ ಸ್ಥಾನದ ಆಫರ್ ಬಂದಿತ್ತು, ಆದರೆ ತಾನು ಪಕ್ಷದ ಸಿದ್ಧಾಂತಕ್ಕೆ ಸಿದ್ಧ ಎಂದು ಇವರು ಹೇಳಿಕೊಂಡಿರುವುದು ಇವರ ಪ್ರಾಮುಖ್ಯತೆಯನ್ನ ತೋರಿಸುತ್ತದೆ. ಇನ್ನು ಸ್ನೇಹಿತರೆ, ಬಿಜೆಪಿಯ ಒಳಗಿನ ಈ ಬಿಕ್ಕಟ್ಟಿನಲ್ಲಿ RSS ಪಾತ್ರ ಬಹಳ ದೊಡ್ಡದಿದೆ. 2024ರ ಚುನಾವಣೆಯ ನಂತರ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನಿಜವಾದ ಸೇವಕ, ಅಹಂಕಾರಿಯಾಗಿರೋದಿಲ್ಲ ಎಂದು ಹೇಳಿದ್ದು ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧದ ಪರೋಕ್ಷ ಟೀಕೆ ಎಂದು ಭಾವಿಸಲಾಗಿದೆ. ಚುನಾವಣಾ ಫಲಿತಾಂಶದ ನಂತರ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದಲ್ಲಿ ಮೋಹನ್ ಭಾಗವತ್ ಅವರನ್ನು 2 ಬಾರಿ ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸಿದ್ದು ಮಹತ್ವದ ಬೆಳವಣಿಗೆಯಾಗಿದೆ. ಯೋಗಿ ಆದಿತ್ಯನಾಥ್ ಅವರನ್ನು ಕೇಂದ್ರ ನಾಯಕತ್ವವು ಟಾರ್ಗೆಟ್ ಮಾಡ್ತಾ ಇರುವುದು RSSಗೆ ಇಷ್ಟವಿಲ್ಲ ಎಂದು ಹೇಳಲಾಗ್ತಾ ಇದೆ. ಹಿಂದುತ್ವದ ಅಜೆಂಡಾವನ್ನ ಬಲವಾಗಿ ಪ್ರತಿಪಾದಿಸುವ ಯೋಗಿ ಅವರನ್ನ ರಕ್ಷಿಸುವುದು RSSನ ಆದ್ಯತೆಯಾಗಿದೆ. ಪಕ್ಷದ ಆಂತರಿಕ ಬಲಕ್ಕಿಂತ ಸಂಘಟನೆಯ ಶಕ್ತಿಯನ್ನ ಉಳಿಸಿಕೊಳ್ಳಲು RSS ಪ್ರಯತ್ನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.